ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ ಎಲ್ಲಾರು ಇದರಲ್ಲಿ ಅಂತ ಅಷ್ಟು ಕೋಪ ಬಂದ್ಬಿಟ್ಟಿದ್ದು ನನಗೆ. ಇಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಡಿಸಪಾಯಿಂಟ್ಮೆಂಟ್ ಆಯ್ತು. ಶ್ರುತಿ ಅವರು 5th ಪ್ಲೇಸ್ ಕೊಟ್ಟಾಗ ತುಂಬಾ ಮಿಸ್ ಮಾಡ್ಕೊಳ್ತಾರದು ಏನು ಸರ್ ನೀವು? ಬಿಗ್ ಬಾಸ್ ಮನೆ ಜರ್ನಿ ಮಿಸ್ ಮಾಡ್ಕೊಂತಿರೋದೇ ಬಿಗ್ ಬಾಸ್ ಮನೆ. ಏನು ಅನ್ಸಲ್ಲ ಸರ್. ಆ ಮನೇಲಿ ನಮ್ಗೆ ಏನ್ ಇಷ್ಟ ಆಗುತ್ತೋ ಅದ್ ಮಾಡ್ಬೇಕು. ಅವ್ರು ಹಿಂಗಂತಾರೆ ಅನ್ಕೊಂತಾರೆ, ಅಟ್ಲೀಸ್ಟ್ ಬೈಬೇಕು ನಮ್ಗೆ. ನೀನ್ ತಪ್ಪು ಮಾಡಿದ್ಯಾ, ಹಿಂಗ್ ಮಾಡ್ಬೇಡ ಅಂದ್ರೆ ನಮ್ಗೆ ಅದೇ ಖುಷಿ, ಅಥವಾ ಒಳ್ಳೇದ್ ಮಾಡಿದ್ಯಾ ಅಂದ್ರೆ ಅದೇ ಖುಷಿ. ಇದ್ದಿದ್ದೆ 5 ಮೊಟ್ಟೆ ವಾರಕ್ಕೆ. ನಾನು ಒಂದ್ ದಿವ್ಸಕ್ಕೆ 30 ಮೊಟ್ಟೆ ತಿಂತಾ ಇದ್ದೆ. ಸಖತ್ ಭಯ ಆಯ್ತು. ಯಾಕಂದ್ರೆ ಡೈರೆಕ್ಟ್ ಆಗಿ ಪೇರೆಂಟ್ಸಿಗೆ ಫೋನ್ ಮಾಡಿ ನಿಮ್ಮ ಮಕ್ಕಳು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋದು ಒಂದು ಧೈರ್ಯ ಬೇಕು. ಆಲ್ಮೋಸ್ಟ್ ಒಂದು 25 kgs ಲಾಸ್ ಆಗಿದ್ದೀನಿ. ಅದೇ ಕೇಳಕ್ ಬಂದೆ, ಎಷ್ಟು ಫಿಟ್ನೆಸ್ ಅಲ್ಲಿ ಎಷ್ಟು ಕಡಿಮೆ ಆಗಿದ್ದೀರಾ ಅಂತ. ಒಂದು ಸ್ವಲ್ಪ ದಿವಸ ನನಗೂ ಅವನಿಗೂ ಕ್ಲಾಶ್ ಆಗಿದ್ದು ಇದೆ. ಮತ್ತೆ ಅವನಾಗೆ ಬಂದು ಅಲ್ಲಿ ಬಂದಾಗ ಏನು ಅಂದ್ರೆ, ಅಯ್ಯೋ ಇನ್ನ 4 ಜನ ಬಂದ್ರಲ್ಲಪ್ಪ, ಇವ್ರನ್ನೂ ಹೆಂಗಪ್ಪ ಮನೆ ಆಚೆ ಕಳ್ಸೋದು ಅಂತ ಒಂದು ಮೈಂಡಲ್ಲಿತ್ತು. ಗಿಲ್ಲಿ ಗೆದ್ದಿದ್ದು ತುಂಬಾ ಖುಷಿ ಇದೆ. ನಾನು ಸ್ಟೇಜಲ್ಲಿ ಅದನ್ನೇ ಹೇಳ್ದೆ, ಅವರೇ ಗೆಲ್ಬೇಕು, ಅವನೇ ಗೆಲ್ಲೋದು ಅಂತಾನೆ ಹೇಳ್ದೆ. ನಮ್ಮಿಬ್ರಿಗೂ ಡ್ಯಾನ್ಸ್ ಮಾಡಕ್ಕೆ ಹೇಳೋದು, ಅಲ್ಲೊಂದು ಕನೆಕ್ಷನ್ ಬೆಳೀತು. ಅವತ್ತು ಲಾಸ್ಟ್ ಡೇ 430 kg ಹಾಕೊಂಡಿದ್ದೆ ಶೋಲ್ಡರ್ ಮೇಲೆ. ಬಿತ್ತು, ಇಡೀ ನನ್ನ ತೊಡೆ ಫುಲ್ ಇರೋ ಬರೋ ಕ್ವಾಡೆಲ್ಲ ಹರಿದೋಗ್ಬಿಡ್ತು. ನಮಸ್ಕಾರ, ಸಂಯುಕ್ತ ಕರ್ನಾಟಕ ಡಿಜಿಟಲ್ಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 12 ಅಲ್ಲಿ ವಿನ್ನರ್ ಯಾರು ಅಂತ ಗೊತ್ತಾಯ್ತು, ರನ್ನರ್ ಯಾರು ಅಂತ ಗೊತ್ತಾಯ್ತು. ಈಗ ಬಿಗ್ ಬಾಸ್ ಸೀಸನ್ನ 4th ರನ್ನರ್ ಅಪ್ ಆಗಿರೋ ರಘು ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್. ಸರ್, ಹೇಗಿದ್ದೀರಾ? ಹೇಗಿದೆ ಬಿಗ್ ಬಾಸ್ ಮುಗಿದ್ಮೇಲೆ ಹೊರಗಡೆ ಲೈಫು? ತುಂಬ ಚೆನ್ನಾಗಿದೆ. ಇನ್ನು ಮೈಂಡ್ ಪ್ರೊಸೆಸ್ ಆಗ್ತಾ ಇದೆ. ಎಲ್ಲೂ ಆಚೆ ಹೋಗಿಲ್ಲ ಆ್ಯಕ್ಚುಲಿ. ಬೆಳಗ್ಗೆಯಿಂದ ಬರೀ ಇಂಟರ್ವ್ಯೂ ಅಲ್ಲೇ ಇದ್ದೀನಿ. ನೋಡೋಣ ಇನ್ಮೇಲಿಂದ ಏನಾಗುತ್ತೆ ಅಂತ. ತುಂಬ ಪ್ರೀತಿ ಸಿಗ್ತಾ ಇದೆ ಎಲ್ಲ ಕಡೆಯಿಂದ. ವೆರಿ ವೆರಿ ಹ್ಯಾಪಿ. ಸರ್, ಬಿಗ್ ಬಾಸ್ ಸೀಸನ್ 12 112 ದಿನ, 12 ಎರಡು ಜೊತೆಗೆ ಸೇರಿರುವಂಥ ಒಂದು ಇದು. ಆ 112 ದಿನದ ಬಿಗ್ ಬಾಸ್ ಜರ್ನಿಲಿ ತುಂಬ ಮಿಸ್ ಮಾಡ್ಕೊಳ್ತಾರದೇನು ಸರ್ ನೀವು? ಬಿಗ್ ಬಾಸ್ ಮನೆ ಜರ್ನಿ ಮಿಸ್ ಮಾಡ್ಕೊತಿರೋದೇ ಬಿಗ್ ಬಾಸ್ ಮನೆ. ಕಂಟೆಸ್ಟೆಂಟ್ಗಿಂತ ಮನೆ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ಇನ್ಯಾವತ್ತೂ ಆ ಮನೆ ಒಳಗಡೆ ಹೋಗೋಕ್ಕಾಗಲ್ಲ. ಅಲ್ಲಿ ಪ್ರತಿಯೊಂದು ಜಾಗನೂ ಮಿಸ್ ಮಾಡ್ಕೊತಾ ಇದ್ದೀನಿ. ಯಾಕೆಂದ್ರೆ ನಮಗೆ ಗೊತ್ತಿತ್ತು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲಿ ಕುತ್ಕೊತೀವಿ. ಆಮೇಲೆ ಟಾಸ್ಕ್ ಬಂದಾಗ, ಕೋಪ ಬಂದಾಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೆ. ಒಂದು ಸ್ವಲ್ಪ ಸ್ಟ್ರೆಸ್ ಆದಾಗ ಅಡುಗೆ ಮಾಡ್ತಾ ಇದ್ದೆ. ಸ್ವಲ್ಪ ಸುಸ್ತಾದಾಗ ಬೆಡ್ ಮೇಲೆ ಕುತ್ಕೊತಾ ಇದ್ದೆ. ಸೊ ಎಲ್ಲ ಒಂದು ಫೇವ್ರೆಟ್ ಪ್ಲೇಸಸ್ ಇತ್ತು ನಮಗೆ. ಆ ಮನೆ ಮತ್ತೆ ಸಿಗಲ್ವಲ್ಲ ಅಂತ ಬೇಜಾರು. ಎಸ್ ಸರ್, ರಘು ಅವರು ಟಾಪ್ 6 ಹೋದಾಗ ತುಂಬ ಖುಷಿ ಇತ್ತು ಅವ್ರಿಗೆ. ಟಾಪ್ 6 ಇದ್ದೀನಿ, ಫಿನಾಲೆಗೆ ನಾನು ಕಂಟೆಸ್ಟೆಂಟ್ ಆಗಿದ್ದೀನಿ ಅಂತ. ಈಗ ಟಾಪ್ 4 ರನ್ನರ್ ಅಪ್ ಆಗಿ ಹೊರಗಡೆ ಬಂದಿದ್ದೀರಾ. ಬೇಜಾರಿದೆಯಾ ಅಥವಾ ಸ್ಯಾಟಿಸ್ಫ್ಯಾಕ್ಷನ್ ಇದೆ? ಇಲ್ಲ, ಸ್ಟಾರ್ಟಿಂಗಲ್ಲಿ ಡಿಸಪಾಯಿಂಟ್ಮೆಂಟ್ ಆಯಿತು. ಶ್ರುತಿ ಅವರು 5th ಪ್ಲೇಸ್ ಕೊಟ್ಟಾಗ ಐ ವಾಸ್ ವೆರಿ ಡಿಸಪಾಯಿಂಟೆಡ್. ಯಾಕಂದರೆ ಟಾಪ್ 2 ಇಲ್ಲ ಟಾಪ್ 3 ಬರ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಸ್ಟೇಜಲ್ಲಿ ಸುದೀಪ್ ಸರ್ VT ತೋರಿಸಿ ಇದ್ರೆ ರಘು ಥರ ಇರಬೇಕು, ಅವ್ರ ವ್ಯಕ್ತಿತ್ವ ತುಂಬ ಚೆನ್ನಾಗಿದೆ ಅಂತ ಹೇಳಿದಾಗ ನಾನೇ ಟ್ರೋಫಿ ಗೆದ್ದಿದ್ದೀನಿ ಅಂತ ಅನ್ನಿಸ್ತು. ತುಂಬ ಖುಷಿ ಆಯಿತು. ನಮ್ಮ ಫ್ಯಾಮಿಲಿ ಎಲ್ಲ ಬಂದಿತ್ತು ಸ್ಟೇಜಲ್ಲಿ. ಆ ಮೂಮೆಂಟ್ ಬಂದ ಮೇಲೆ ಐ ವಾಸ್ ವೆರಿ ಹ್ಯಾಪಿ. ಯಾಕಂದರೆ 1st, 2nd, 3rd ಇಸ್ ಜಸ್ಟ್ ಎ ನಂಬರ್. ಸೊ ಇಲ್ಲಿಂದ ಏನು ಪ್ರೀತಿ ಸಿಗುತ್ತೋ ಅದನ್ನು ನಾವು ಕಾಪಾಡ್ಕೊಳ್ಳೋದೇ ಒಂದು ವ್ಯಕ್ತಿತ್ವ ಆಗುತ್ತೆ. ಸರ್, ವಾರವಿಡೀ ನೀವು ಬಿಗ್ ಬಾಸ್ ಮನೇಲಿ ಕಳೆದಾಗ ವಾರ ಇಡೀ ಸ್ಪರ್ಧಿಗಳ ಜೊತೆ ಓಡಾಡ್ತಾ ಇದ್ರಿ. ಸುದೀಪ್ ಸರ್ ಬರುತ್ತಾರೆ ಅಂತ ವೀಕೆಂಡ್ ಅಂತ ಗೊತ್ತಾದಾಗ ನಿಮ್ಮ ಪ್ರಿಪ್ರೇಷನ್ ಏನು ಸರ್? ನಾನು ಮೆಂಟಲಿ ಕೇಳ್ತಾ ಇದ್ದೀನಿ, ಡ್ರೆಸ್ ಅಲ್ಲ ಅಥವಾ ಕಾಸ್ಟ್ಯೂಮ್ ಅಲ್ಲ ನಾನು ಕೇಳ್ತಾ ಇಲ್ಲ. ನಿಮ್ಮ ಮೆಂಟಲಿ ಪ್ರಿಪ್ರೇಷನ್ ಯಾವ ಥರ? ಮೆಂಟಲಿ ನಾವು ಯೋಚನೆ ಮಾಡ್ತಾ ಇದ್ವಿ. ಸೋಮವಾರದಿಂದ ಫ್ರೈಡೇ ತನಕ ನಾವು ಎಲ್ಲಿ ತಪ್ಪು ಮಾಡಿದ್ದೀವಿ, ಏನು ಬಂದು ಮಾತಾಡ್ಬೋದು, ನಮ್ಗೇನು ಬೈಬೋದು, ಅದೇ ಓಡೋದು. ಫ್ರೈಡೇ ನೈಟ್ ಅಂತೂ ನಾವು ಮಲಗ್ತಾನೆ ಇರಲಿಲ್ಲ. ಅವ್ರು ಬಂದು ಮಾತಾಡೋ ತನಕ ನಮಗೆ ಸಮಾಧಾನ ಇಲ್ಲ. ಅವ್ರು ಏನೋ ಬಂದು ಅಟ್ಲೀಸ್ಟ್ ಬೈಬೇಕು ನಮಗೆ. ನೀನು ತಪ್ಪು ಮಾಡಿದ್ಯಾ, ಹಿಂಗೆ ಮಾಡಬೇಡ ಅಂದರೆ ನಮ್ಗೆ ಅದೇ ಖುಷಿ, ಅಥವಾ ಒಳ್ಳೇದು ಮಾಡಿದ್ಯಾ ಅಂದರೆ ಅದೇ ಖುಷಿ. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ವೀಕ್ ಮೆಂಟಲಿ ಸ್ಟೇಬಲ್ ಆಗ್ತಾ ಇದ್ವಿ ನಾವು. ಸೊ ಅವರು ವರ್ಡ್ಸ್ ಅಷ್ಟು ಮ್ಯಾಟ್ರ್ ಆಗೋದು ನಮಗೆ. ಆಯ್ತು ಸರ್, ಸುದೀಪ್ ಸರ್ ಒಂಥರ ಗುರುಗಳ ಥರ ಎಲ್ಲ ಟೀಚಿಂಗ್ ಮಾಡೋರು, ಸರಿ ಎಲ್ಲಿ ತಪ್ಪು ಅನ್ನೋರು ಹೇಳೋರು. ಆದರೆ ಸುದೀಪ್ ಸರ್ ವೀಕೆಂಡಲ್ಲಿ ಬರ್ತಿದ್ದಾಗ ಚಿಕ್ಕಪ್ಪನ ಕತೆ ಹೇಳೋರು, ನಿಮ್ಗೆ ನೆನಪಿರ್ಬೋದು. ಆ ಚಿಕ್ಕಪ್ಪನ ಕಥೆಲಿ ಎಷ್ಟು ಅರ್ಥ ಇರ್ತಿತ್ತು ಅಂದರೆ ಅದನ್ನ ಯಾವಾಗಲೂ ಜಾಸ್ತಿ ಗಿಲ್ಲಿಗೆ ಹೇಳ್ತಿದ್ರು ಅಂತ ಕಾಣುತ್ತೆ. ಆ ಚಿಕ್ಕಪ್ಪನ ಕತೆಗಳನ್ನ ಯಾವ ಥರ ಎಂಜಾಯ್ ಮಾಡ್ತಿದ್ವಿ ಸರ್? ತುಂಬ. ಯಾಕೆಂದರೆ ಆ ಕತೆ ಗಿಲ್ಲಿಗೆ ಅಂತಲ್ಲ, ಪ್ರತಿಯೊಬ್ಬರು ಅದನ್ನು ಕೇಳಿಸ್ಕೊತಾ ಇದ್ವಿ. ಯಾಕಂದರೆ ಸುದೀಪ್ ಸರ್ ಮಾತಾಡೋ ವಿಷಯದಲ್ಲಿ ಏನೋ ಒಂದು ಮೀನಿಂಗ್ ಇರೋದು. ಅವ್ರು ಕ್ಲೂ ಕೊಡೋರು ನಮಗೆ, ಆಚೆ ಏನಾಗ್ತಿದೆ, ಒಂದು ಸ್ಮಾಲ್ ಕ್ಲೂ. ಅದನ್ನ ನಾವು ಬುದ್ಧಿ ಇದ್ರೆ ನಾವು ಅರ್ಥ ಮಾಡ್ಕೊಂತಿದ್ವಿ. ಇಲ್ಲ ನಮಗ್ ಲಾಭ ಅಂದ್ರೆ ನಾವು ಅದನ್ನ ಫೈಂಡ್ ಔಟ್ ಮಾಡ್ಬೇಕು. ಅದು ಕೋಡ್ ಏನಕ್ಕೆ ಅದನ್ನ ಹೇಳಿದ್ರು, ಯಾಕೆ, ಏನಾಗ್ತಾ ಇರ್ಬೋದು. ಅದೇ ಒಂದು ಗೇಮ್, ಅದು ಬಿಗ್ ಬಾಸ್ ಗೇಮ್. ಅವ್ರು ಬಂದು ಅದನ್ನೇ ಮಾಡ್ತಾ ಇದ್ರು. ಏನಾದರೂ ನೆಗೆಟಿವ್ ಇದ್ರೆ ಸ್ಮಾಲ್ ಕ್ಲೂ ಕೊಡೋರು, ಪಾಸಿಟಿವ್ ಇದ್ರು ಕ್ಲೂ ಕೊಡೋರು, ಅಥವಾ ಏನಾದ್ರು ಗೇಮ್ ನಾವು ಚೆನ್ನಾಗಿ ಆಡ್ತಿಲ್ಲ ಅಂದ್ರೂ ಕ್ಲೂ ಕೊಡೋರು. ಸರ್, ಇಡೀ ಬಿಗ್ ಬಾಸ್ ಮನೆಯಲ್ಲಿ ರಘು ಸರ್ ಅವರ ಫೇವ್ರೆಟ್ ಪ್ಲೇಸ್ ಅಂದರೆ ಕಿಚನ್ನು. ಅದು ಸರ್, ಕಿಚನ್ಗೆ ಸೀಮಿತ ಆದರೂ ಅಥವಾ ಕಿಚನ್ಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ ಅನ್ಸುತ್ತೆ? ಏನು ಅನ್ಸಲ್ಲ ಸರ್. ಆ ಮನೇಲಿ ನಮ್ಗೆ ಏನು ಇಷ್ಟ ಆಗುತ್ತೋ ಅದು ಮಾಡಬೇಕು. ಅವ್ರು ಹಿಂಗಂತಾರೆ ಅನ್ಕೊಂತಾರೆ,
ಇವ್ರು ಹಿಂಗೆ ಅನ್ಕೊಂತಾರೆ ಅಂತ ನನಗೆ, ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲೂ ನೋಡೇ ಇಲ್ಲ ಆ ವಿಷಯನ. ಐ ವಾಸ್ ದೇರ್. ಟಾಸ್ಕ್ ಅಂತ ಬಂದಾಗ ಟಾಸ್ಕ್ ಆಡ್ತಿದ್ದೆ, ಏನಾದರೂ ಕ್ಲಾಶ್ ಆದಾಗ ಜಗಳ ಆಡ್ತಿದ್ದೆ, ನಾಮಿನೇಷನಲ್ಲಿದ್ದೆ, ಆಮೇಲೆ ಏನಾದರೂ ಮನೆ ವಿಷಯ ಅಂದಾಗ ಎಲ್ಲ ಕೊಡ್ತಾಯಿದ್ದೆ, ಕ್ಯಾಪ್ಟನ್ ಅದೇ. ಸೊ ಅಲ್ಲಿ ಒಬ್ಬೊಬ್ರು ಇಂಡಿವಿಜುವಲ್ನ ಇಂಪ್ರೆಸ್ ಮಾಡೋಕ್ಕೆ ಹೋಗ್ತಾನೆ ಇರಲಿಲ್ಲ. ನನಗೆ ಏನು ಇಷ್ಟ, ಅಡುಗೆ ಮಾಡಬೇಕು, ಅಡುಗೆ ಮಾಡ್ತಿದ್ದೆ. ಯಾರು ಏನಾದ್ರು ಅಂದ್ಕೊಳ್ಳಿ, ನಮಗೇನು ಅದೆಲ್ಲ ಯೋಚನೆ ಮಾಡ್ತಾ ಇರಲಿಲ್ಲ. ಸರ್, ಗ್ರಾಸರಿ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಬರೋದು ಬಿಗ್ ಬಾಸ್ ಕಡೆಯಿಂದ ಹೆಚ್ಚು ಮೊಟ್ಟೆಗಳಿಗೆ ಫೈಟ್ ನಡೀತಾ ಇತ್ತ ಅಂತ, ನೀವು ಮೊಟ್ಟೆ ಮೇಲೆ ಎಷ್ಟು ಡಿಪೆಂಡ್ ಆಗಿದ್ರೆ? ಯಾಕೆಂದ್ರೆ ಮಾಸ್ಟರ್ ಆಗಿರೋದ್ರಿಂದ ನಮಗೆ ಸಿಗ್ತಿದ್ದಿದ್ದೆ 5 ಮೊಟ್ಟೆ ವಾರಕ್ಕೆ. ನಾನು ಒಂದು ದಿವ್ಸಕ್ಕೆ 30 ಮೊಟ್ಟೆ ತಿಂತಾ ಇದ್ದೆ. ಸೊ ಅಲ್ಲಿ ಹೋದ್ಮೇಲೆ ವಾರಕ್ಕೆ 5 ಮೊಟ್ಟೆ ಸಿಗೋದು. ನಾನು ಒಂದು 2 ಡೇಸಲ್ಲೇ ಖಾಲಿಯಾಗಿ ಹೋಗೋದು. ಸೊ ತುಂಬಾ ಒದ್ದಾಡ್ತಾ ಇದ್ವಿ. ನಾನು ಅದಕ್ಕೆ ರಕ್ಷಿತಾ ಹತ್ರ, ಅವ್ರ ಹತ್ರ, ಇವ್ರ ಹತ್ರ ಇಸ್ಕೊಂಡು ತಿಂತಾ ಇದ್ದೆ. ಅದು ತುಂಬಾ ಕಷ್ಟ ಆಯ್ತು. ಊಟದ ವಿಷಯ ಅಂತ ಬಂದಾಗಂತೂ ನನಗಂತೂ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು. ಆಲ್ಮೋಸ್ಟ್ ಒಂದು 25 kgs ಲಾಸ್ ಆಗಿದ್ದೀನಿ. ಅದೇ ಕೇಳಕ್ ಬಂದೆ, ಎಷ್ಟು ಫಿಟ್ನೆಸ್ ಅಲ್ಲಿ ಎಷ್ಟು ಕಡಿಮೆ ಆಗಿದ್ದೀರಾ ಅಂತ. ನೀವು ವರ್ಕೌಟ್ ಮಾಡಕ್ ಟೈಮ್ ಸಿಗ್ತಾ ಇತ್ತಾ ಸರ್? ಮಾಡ್ತಾ ಇದ್ದೆ, ಯಾಕಂದ್ರೆ ಆದಷ್ಟು ವಾರಕ್ಕೆ ಒಂದು 3-4 ದಿವಸ ವರ್ಕೌಟ್ ಮಾಡ್ತಾ ಇದ್ದೆ. ಅಲ್ಲಿರೋರ್ಗೂ ವರ್ಕೌಟ್ ಮಾಡಿಸ್ತಿದ್ದೆ ಬನ್ನಿ ಅಂತ, ಯಾಕಂದ್ರೆ ಎಲ್ಲ ಲೇಜಿಯಾಗಿ ಕುತ್ಕೊಂಡ್ಬಿಡೋದು ಒಂದೊಂದು ಟೈಮಲ್ಲಿ. ವರ್ಕೌಟ್ ಮಾಡ್ತಾ ಇದ್ದೆ. ವರ್ಕೌಟ್ಗೆ ನಿಮ್ಗೆ ಜಾಸ್ತಿ ಸಾಥ್ ಕೊಟ್ಟಿದ್ದು ಧನುಷೇನಾ? ಧನುಷ್, ಅಭಿಷೇಕ್, ಸೂರಜ್ ಇದ್ದು ಎಲ್ಲರೂ ಮಾಡ್ತಾ ಇದ್ರು. ಹಾಂ ಸರ್, ನಿಮ್ಮದು ಮತ್ತು ಧನುಷ್ದು ಅಂದಮೇಲೆ ಒಂದು ಬಿಗ್ ಬಾಸ್ ಅಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ ಸರ್, ಸೈಕಲ್ ತುಳಿಯೋ ಟಾಸ್ಕು. ಅದರಲ್ಲಿ ನೀವು ನಗೋಂಥದ್ದಲ್ಲ ಇದು ವಿಷಯ. ಪಾಪ ನೀವು ಅಲ್ಲಿ ಅಷ್ಟು ಎಫರ್ಟ್ ಹಾಕಿದ್ದೀರಾ, ಅವ್ನು ಎಬ್ರಿಸ್ ಬರೋದಕ್ಕೆ ಓಡೋಗಿ ಬಂದಿದ್ದೀರಾ. ಅದು ಹೇಗಿತ್ತು ಸರ್, ಆ ಮೂಮೆಂಟ್ ಹೇಗಿತ್ತು? ಅಂದರೆ ತುಂಬ ಕಾಮಿಡಿ ಇತ್ತು. ಇನ್ನೊಂದು ಅವ್ನು ಏನಾದ್ರು ಎದ್ದಿರಲಿಲ್ಲ ಅಂದರೆ ಸೈಕಲ್ ಬಿಟ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಡ್ತಿದ್ದೆ, ಎಲ್ಲರೂ ಎದ್ದೇಳಿ ಅಂತ. ಅಷ್ಟು ಕೋಪ ಬಂದ್ಬಿಟ್ಟಿದ್ದು ನನಗೆ. ಒಂದ್ಸಲಿ ಕೂಗ್ತೀರಾ, 2 ಸಲ ಕೂಗ್ತೀರಾ, 3ನೇ ಸಲ ಕೂಡ ಧನುಷ್ ಎದ್ದೇಳೋದೇ ಇಲ್ಲ ಅಲ್ಲ? ಎದ್ದೇಳೋದೇ ಇಲ್ಲ. ಅದೆಲ್ಲ ಒಂದು ಮೆಮೊರಿ ಸರ್, ತುಂಬ ಚೆನ್ನಾಗಿತ್ತು. ಏನು ಅಂದರೆ ನಮ್ಮ ವ್ಯಕ್ತಿತ್ವ ಅದು, ಮನೆಯವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ನಾನು ಬೇಕಾದ್ರೆ ಅಲ್ಲಿ ಡಿಸ್ಟರ್ಬ್ ಮಾಡಿ ಎಲ್ಲರನ್ನೂ ಎಬ್ಬಿಸ್ಬೋದಾಗಿತ್ತು. ಸೊ ಲಾಸ್ಟಿಗೆ ಧನು ಎದ್ದ ಆ್ಯಂಡ್ ಎಕ್ಸ್ಚೇಂಜ್ ಆದ. ಬಟ್ ಧನು ಇಸ್ ಗ್ರ್ಯಾಂಡ್ ಮಾಸ್ಟರ್, ಟಾಸ್ಕ್ ಮಾಸ್ಟರ್ ಸಖತ್ತಾಗಿ ಆಡೋದು. ಸೊ ಬಟ್ ನನಗೂ ಹಂಗೆ ಯಾವಾಗೂ ಕ್ಲಾಶ್ ಆಗೋದು ನನಗೂ ಒಂದು ಖುಷಿ. ಒಂದು 45 ಇಯರ್ಸ್ಗೆ ಅಂತ ಅವ್ರ ಜೊತೆ ಒಂದು ಕ್ಲಾಶ್ ಆದಾಗ ಒಂದು ಒಳ್ಳೆ ಟಕ್ಕರ್ ಕೊಡ್ತಾ ಇದ್ದ, ಚೆನ್ನಾಗಿತ್ತು. ಸರ್, ಈಗ ಇಡೀ ಬಿಗ್ ಬಾಸ್ ಸೀಸನ್ 12 ಇಷ್ಟು ಕಂಟೆಸ್ಟೆಂಟ್ ನಿಮ್ಮ ಜೊತೆ ಆಡಿರೋದ್ರಲ್ಲಿ ಗಿಲ್ಲಿ ನಿಮ್ಮದು ಫ್ರೆಂಡ್ಶಿಪ್, ಆಚೆಗಡೆ ಟ್ರೋಲ್ ಆಗಿರಲಿ, ಮೀಮ್ಸ್ ಆಗಿರಲಿ, ಹೈಯೆಸ್ಟ್ ವೈರಲ್ ಆಗಿರೋದು ನಿಮ್ಮದು ಮತ್ತು ಗಿಲ್ಲಿಯವರ ಫ್ರೆಂಡ್ಶಿಪ್ಪು. ನಿಮ್ಮದು ಗಿಲ್ಲಿಯವರ ಫ್ರೆಂಡ್ಶಿಪ್ಪು ಸ್ವಲ್ಪ ಬರ್ತಾ ಏನಾದರೂ ಸ್ವಲ್ಪ ಗ್ಯಾಪ್ ಆಯಿತು ಅಂತ ಅನ್ನಿಸ್ತಾ? ಏನೂ ಇಲ್ಲ, ಯಾಕಂದರೆ ಹೋಗ್ತಾ ಇದ್ದಂಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಆಯಿತು. ಒಂದೊಂದು ಸತೆ ಜಗಳನೂ ಆಗೋದು. ನನಗೆ ಸ್ವಲ್ಪ ಒಂದೊಂದು ಟೈಮಲ್ಲಿ ತುಂಬಾ ಕಾಮಿಡಿ ಮಾಡ್ತಾ ಇದ್ದೆ, ನನಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಅದನ್ನು ಸ್ಟಾಪ್ ಮಾಡೋಕ್ಕೆ ಹೇಳ್ತಾ ಇದ್ದೆ. ಒಂದು ಸ್ವಲ್ಪ ದಿವಸ ನನಗೂ ಅವನಿಗೂ ಕ್ಲ್ಯಾಶ್ ಆಗಿದ್ದು ಇದೆ. ಮತ್ತೆ ಅವನಾಗೆ ಬಂದು ರಘು ಅಣ್ಣ ಸಾರಿ ಹಂಗೆ ಹೇಳ್ಬಾರ್ದಾಗಿತ್ತು ಅವತ್ತು. ಮತ್ತೆ ಬ್ಯಾಕ್ ಟು ನಾವು ಅದು ನಡೀತಾನೆ ಇತ್ತು ನಮ್ಮಲ್ಲಿ. ಸೊ ಜಗಳ ಮತ್ತು ಫ್ರೆಂಡ್ಶಿಪ್ಪು, ಜಗಳ ಫ್ರೆಂಡ್ಶಿಪ್ ಅದು ಕೊನೆ ತನಕ ಬಂತು ನಮಗೆ. ಅದೇ ಗಿಲ್ಲಿ ಮತ್ತು ಎಲ್ಲರ ಜೊತೆ ಜಗಳ ಮತ್ತು ಅವ್ರನ್ನ ಸಾರಿ ಕೇಳೋದು ಎಲ್ಲ ಇತ್ತು, ಮತ್ತು ಬಾಂಡಿಂಗ್ ಹಂಗೆ ಕಂಟಿನ್ಯೂ. ಹೌದು, ಆ್ಯಕ್ಚುಲಿ ಜಾಸ್ತಿ ಮಾತಾಡ್ತಿದ್ದಿದ್ದು ನಾನು, ಗಿಲ್ಲಿ, ರಕ್ಷಿತಾನೇ ತುಂಬ ಫ್ರೆಂಡ್ಸ್ ಆಗಿದ್ದಿದ್ದು ಬಿಗ್ ಬಾಸ್ ಮನೆಯಲ್ಲಿ. ಸರ್, ಈಗ ರಕ್ಷಿತಾ ಅವರು ಸೀಕ್ರೆಟ್ ರೂಮ್ಗೆ ಹೋದಾಗ 1-2 ದಿನ 3-4 ದಿನ ನೀವು ಮಿಸ್ ಮಾಡ್ಕೊಂಡ್ರಿ ಅನ್ಸುತ್ತೆ. ಈಗ ಬಿಗ್ ಬಾಸ್ ಮನೆಯಿಂದ ಈಗ ಕಂಪ್ಲೀಟ್ಲಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ರಕ್ಷಿತಾ ಅವ್ರನ್ನ ನೀವು ಯಾವ ಥರ ನೆನಪಿಸ್ಕೊಳ್ತೀರಾ ಈಗ ನಾಳೆಯಿಂದ ನಾಡಿದಿಂದ ಮಾತಾಡಿ? ಇಲ್ಲ, 100% ಫೋನ್ ಆಗಲಿ, ಮನೆಗೂ ಬರೋಕ್ಕೆ ಹೇಳಿದ್ದೀನಿ. ನಿನಗೆ ಅಲ್ಲಿ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಹೇಳಿದ್ದೀನಿ, ಯಾವತ್ತಾದರೂ ನಮ್ಮ ಮನೆ ಯಾವತ್ತೂ ಓಪನ್ನು, ಯಾರಾದರೂ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ದೀನಿ. ಆ್ಯಂಡ್ ರಕ್ಷಿತಾ ಇವಾಗ ಆಚೆ ಸಿಕ್ಕಿದ್ಲು, ತುಂಬ ಒಳ್ಳೆ ಹುಡುಗಿ, ತುಂಬ ಸೆಲ್ಫ್ಲೆಸ್ ಆಗಿ ಆಡಿದ್ಲು. ತುಂಬ ಖುಷಿ ಆಯಿತು ಅವಳು ಟಾಪ್ 2 ಅಲ್ಲಿ ಬಂದಿತ್ತು. ಸರ್, ಈಗ ಗಿಲ್ಲಿ ರಘು ಅವರು ಮತ್ತು ರಕ್ಷಿತಾ ಅವ್ರ ಬಾಂಡಿಂಗ್ ನೋಡಿದ್ವಿ. ಇದಕ್ಕೆ ಡೆಡ್ ಆಪೋಸಿಟ್ ಅಂದರೆ ನಿಮ್ಮದು ಮತ್ತು ಅಶ್ವಿನಿ ಅವರ ಫೈಟಿಂಗ್ ನಡೆದಿದ್ದು. ಅಶ್ವಿನಿ ಅವರು ಕೂಡ ಆಮೇಲೆ ನಿಮ್ಮ ಜೊತೆ 2.0 ಅಲ್ಲ 3.0ನೇ ಶುರುವಾಗ್ತಾ ಹೋಯಿತು. ಅಶ್ವಿನಿ ಮೇಡಮ್ ಅವರ ಆಟ ನಿಮಗೆ ಅದು ಸ್ವಲ್ಪ ಕರೆಕ್ಟ್ ಅನ್ನಿಸ್ತಾ ಬಿಗ್ ಬಾಸ್ ಮನೆಗೆ ಅವ್ರ ಆಟ? ಇಲ್ಲ, ಯಾಕಂದರೆ ಇವಾಗ ವ್ಯಕ್ತಿತ್ವ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ, ಪ್ರತಿಯೊಂದು ದಿವಸನೂ ಒಪಿನಿಯನ್ ಚೇಂಜ್ ಆಗ್ತಾ ಇರುತ್ತೆ. ಒಂದು ವಾರ ಹಿಂಗಿದ್ರೆ ಇನ್ನೊಂದು ವಾರ ಹಂಗಿರ್ತಾರೆ. ಅವರು ಕಿಚನಲ್ಲಿ ಅಡುಗೆ ಮಾಡೋಕ್ಕೆ ಬರ್ತಾಯಿದ್ರು, ನಮ್ದು ಅಲ್ಲೊಂದು ಕನೆಕ್ಷನ್ ಇತ್ತು. ವೀಕೆಂಡಲ್ಲಿ ಸುದೀಪ್ ಸರು ನಮ್ಮಿಬ್ರಿಗೂ ಡ್ಯಾನ್ಸ್ ಮಾಡೋಕ್ಕೆ ಹೇಳೋದು, ಅಲ್ಲೊಂದು ಕನೆಕ್ಷನ್ ಬೆಳೀತು. ಟಾಸ್ಕ್ ಅಂತ ಬಂದಾಗ ನಮಗೆ ಜೋಡಿ ಟಾಸ್ಕ್ ಇರುವಾಗ ನನ್ನ ಜೊತೆ ಇದ್ದರು. ಹೋಗ್ತಾ ಅದೇ ಒಂದು ಕನೆಕ್ಷನ್, ಯಾಕಂದರೆ ಇಬ್ಬರದು ಒಂದು ಆಲ್ಮೋಸ್ಟ್ ಸೇಮ್ ಏಜ್ ಇತ್ತು. ಅದೊಂದು ಮೆಚುರಿಟಿ ಟಾಕ್ ಇತ್ತು ನಮಗೂ ಅವ್ರಿಗೂ. ಇನ್ನು ಮಿಕ್ದವರೆಲ್ಲ ನನಗಿಂತ ಚಿಕ್ಕವರು. ಸೊ ಅಲ್ಲೆಲ್ಲೋ ಒಂದು ಸ್ಟ್ರಾಂಗ್ ಫ್ರೆಂಡ್ಶಿಪ್ ಆಗಿ ಬೆಳೀತು. ಸೊ ಚೆನ್ನಾಗಿತ್ತು. ಜಗಳ ಆಡೋ ಟೈಮಲ್ಲಿ ಜಗಳ ಆಡ್ತಾ ಇದ್ವಿ, ಆಮೇಲೆ ಡ್ಯಾನ್ಸ್ ಮಾಡೋ ಟೈಮಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು ಮೂಮೆಂಟ್ಸ್. ಸರ್, ಇಡೀ ಬಿಗ್ ಬಾಸ್ ಸೀಸನ್ 12 ಟಾಸ್ಕ್ಗಳು ಅಂತ ಬಂದರೆ
ತುಂಬ ಹೈಲೈಟ್ ಆಗಿದ್ದು ಅಂದರೆ ಪ್ರಿನ್ಸಿಪಲ್ ಟಾಸ್ಕು. ಹೌದು, ಪ್ರಿನ್ಸಿಪಲ್ ಟಾಸ್ಕಲ್ಲಿ ಕೆಲವು ನಿಮ್ಮದು ಗಿಲ್ಲಿದು ಡೈಲಾಗ್ಗಳೆಲ್ಲ ವೈರಲ್ ಆಯಿತು. ಆಮೇಲೆ ನೀವು ಕೊಟ್ಟ ಡೆಫಿನೇಷನ್ಸ್ಗಳು ಕೆಲವು ಈಗಲೂ ಕೂಡ ಎಲ್ರಿಗೂ ನೆನಪಲ್ಲಿದೆ. ಯಾವುದಾದ್ರು ಒಂದೆರಡು ಆಗ ಟೈಮ್ನ ನೆನಪಿಸ್ಕೊಳ್ಳೋದಾದ್ರೆ ಯಾವ್ದು ಮೆಮೊರೇಬಲ್ ಅನ್ಸುತ್ತೆ ಸರ್ ಆ ಟಾಸ್ಕ್, ಪ್ರಿನ್ಸಿಪಲ್ ಟಾಸ್ಕ್? ಅಂದರೆ ಅದು ಆ್ಯಕ್ಚುಲಿ ತುಂಬಾ ಒಂದು ಅಮೇಝಿಂಗ್ ಕಾನ್ಸೆಪ್ಟು. ಹೋದ ತಕ್ಷಣ ಒಂದು ಚಾನ್ಸ್ ಸಿಕ್ತು ಕ್ಯಾಪ್ಟನ್ ಆಗಿ, ಆ್ಯಂಡ್ ನಾನು ಅನ್ಕೊಂಡೇ ಇರಲಿಲ್ಲ. ಸೀಸನ್ 12 ಫಸ್ಟ್ ಕ್ಯಾಪ್ಟನ್. ಹೌದು, ಫಸ್ಟ್ ಕ್ಯಾಪ್ಟನ್. ಆಮೇಲೆ ಆ ಕಾನ್ಸೆಪ್ಟ್ ಕೂಡ ಫಸ್ಟ್ ಟೈಮು ನನಗೆ ಪ್ರಿನ್ಸಿಪಲ್ ಅಂತ ಒಂದು ಟಾಸ್ಕ್ ಕೊಟ್ಟು 8 ಜನ ಪೇರೆಂಟ್ಸ್ಗೆ ಕಾಲ್ ಮಾಡೋಕ್ಕೆ ನನಗೆ ಹೇಳ್ತಾರೆ. ಆ್ಯಂಡ್ ಸುದೀಪ್ ಸರ್ ಹೇಳ್ತಾರೆ, ಈ ಥರ 12 ಸೀಸನಲ್ಲಿ ಇದು ಫಸ್ಟ್ ಟೈಮು ಆ್ಯಂಡ್ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡಿದ್ವಿ ಅಂತ. ಸಖತ್ ಭಯ ಆಯಿತು, ಯಾಕಂದರೆ ಡೈರೆಕ್ಟಾಗಿ ಪೇರೆಂಟ್ಸಿಗೆ ಫೋನ್ ಮಾಡಿ ನಿಮ್ಮ ಮಕ್ಕಳು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋದೊಂದು ಧೈರ್ಯ ಬೇಕು. ಅಮೇಝಿಂಗ್ ಮೂಮೆಂಟ್, ಅದೊಂದು ಮೂಮೆಂಟ್ ಮಾತ್ರ ಮರೆಯೋಕ್ಕಾಗಲ್ಲ. ಸರ್, ಈಗ ಬಿಗ್ ಬಾಸ್ 11 ಕ್ಯಾಂಡಿಡೇಟ್ಸ್ಗಳು ಒಂದು 4-5 ಜನ ಮನೆಗೆ ಅತಿಥಿಗಳಾಗಿ ಬಂದರು. ಆಮೇಲೆ ಸ್ಪರ್ಧಿಗಳಂತಿತ್ತು, ಆಮೇಲೆ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅಂತ ಟ್ವಿಸ್ಟ್ಗಳು ಬಂತು. ಈ ಮಂಜು, ರಜತ್, ಚೈತ್ರ ಅವ್ರು ಬಂದಾಗ ನಿಮಗೆ ಏನು ಅನ್ನಿಸುತ್ತೆ ಸರ್? ಅವರು ನನಗೇನು ಡಿಫ್ರೆನ್ಸ್ ಆಗಿಲ್ಲ. ಆ್ಯಕ್ಚುಲಿ ರಜತ್ ಜೊತೆ ತುಂಬ ಕನೆಕ್ಟ್ ಆದೆ, ನಮ್ಮ ಫ್ರೆಂಡ್ಶಿಪ್ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಬಂದಾಗ ಏನು ಅಂದರೆ, ಅಯ್ಯೋ ಇನ್ನೂ 4 ಜನ ಬಂದ್ರಲ್ಲಪ್ಪ, ಇವ್ರನ್ನೂ ಹೆಂಗಪ್ಪ ಮನೆ ಆಚೆ ಕಳಿಸೋದು ಅಂತ ಒಂದು ಮೈಂಡಲ್ಲಿತ್ತು. ಆ್ಯಂಡ್ ಫಸ್ಟ್ ವೀಕ್ ನಾವು ನಂಬಲಿಲ್ಲ ಅವರು ಕಂಟೆಸ್ಟೆಂಟ್ ಅಂತ. ಆಮೇಲೆ ಹೋಗ್ತಾ ಹೋಗ್ತಾ ನಮಗೊಂದು ನಂಬಿಕೆ ಬಂತು, ಓ ಇವರು ಮೋಸ್ಟ್ಲಿ ಕಂಟೆಸ್ಟೆಂಟ್ ಅಂತ ಇಬ್ಬರು. ಅವ್ರ ಜೊತೆನೂ ತುಂಬ ಕ್ಲಾಶಸ್ ಆಯಿತು. ಆ್ಯಂಡ್ ಅದಾದಮೇಲೆ ಲಾಸ್ಟಿಗೆ ಗೊತ್ತಾಯಿತು ಅವರು ಸುಮ್ಮನೆ ಬಂದಿದ್ದು ಅಂತ. ಅವಾಗ ಸ್ವಲ್ಪ ಖುಷಿನೂ ಆಯಿತು, ಸದ್ಯಕ್ಕೆ ಇವರಿಬ್ಬರು ಆಚೆ ಹೋಗ್ತಾರೆ ಅಂತ. ಬಟ್ ಅವ್ರು ಬಂದಿದ್ದು ನಮಗೇನು ಡಿಫ್ರೆನ್ಸ್ ಆಗಿಲ್ಲ. ಒಂಚೂರು ಗಲಾಟೆಗಳಂತೂ ಖಂಡಿತ ಆಯಿತು. ಸರ್, ಬಿಗ್ ಬಾಸ್ ಮನೇಲಿ ಇದ್ದಾಗ ಸ್ಪರ್ಧಿಗಳಿಗಾಗುವಂಥ 2 ಚಾಲೆಂಜ್ ಏನು ಅಂದರೆ ಎಲಿಮಿನೇಷನ್ ಮಾಡೋದು, ಆಮೇಲೆ ಕಾರಣಗಳನ್ನ ಕೊಡೋದು, ಆಮೇಲೆ ಇನ್ನೊಂದು ಅಂದರೆ ಉಸ್ತುವಾರಿನ ನಿಭಾಯಿಸೋದು. ಉಸ್ತುವಾರಿ ನಿಭಾಯಿಸೋದಲ್ಲಿ ಸೀಸನ್ 12ಅಲ್ಲಿ ರಘು ಅವರು ತುಂಬ ಒಳ್ಳೆ ಉಸ್ತುವಾರಿ ಅಂತ ಎಲ್ಲ ಸ್ಪರ್ಧಿಗಳು ಹೇಳ್ತಿದ್ದಾರೆ. ಉಸ್ತುವಾರಿ ಟೈಮಲ್ಲಿ ನಿಮಗೆ ಯಾವುದೇ ಇದಾಯಿತು ಸರ್, ನೆನಪಾಗುತ್ತೆ ಸರ್? ಅದೇ ಪ್ರಿನ್ಸಿಪಲ್ ಟಾಸ್ಕಲ್ಲಿ ಉಸ್ತುವಾರಿ ಮಾಡಿದ್ದೆ. ಆ್ಯಂಡ್ ಆಲ್ಮೋಸ್ಟ್ ಮೈ ಲೈಫ್ ಒಬ್ಬ ಇಂಟರ್ನ್ಯಾಷನಲ್ ಕೋಚ್ ಆಗಿ, ಜಡ್ಜ್ ಆಗಿ ಅದನ್ನೇ ಮಾಡ್ಕೊಂಬಂದಿದ್ದೀನಿ. ಸೊ ಅಲ್ಲಿ ನನಗೆ ಕಷ್ಟ ಅನ್ನಿಸ್ಲಿಲ್ಲ. ಸೊ ದಟ್ ವಾಸ್ ಮೈ ಜಾಬ್. ಆ್ಯಕ್ಚುಲಿ ತುಂಬ ಈಸಿ ಆಯಿತು ನನಗೆ. ಆ್ಯಂಡ್ ನಾನು ಯಾರಿಗೂ ಫೇವರ್ ಮಾಡಿಲ್ಲ. ನಾನು ಏನು ರೈಟ್, ಯಾವುದು ರೈಟು ಯಾವುದು ರಾಂಗು ಅದನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೆ. ಮೋಸ್ಟ್ಲಿ ಅದೇ ನನಗೆ ಪ್ಲಸ್ ಆಯಿತು ಅನ್ಸುತ್ತೆ. ಇಡೀ ಟಾಸ್ಕಲ್ಲಿ ಸರ್, ಕಾಕ್ರೋಚ್ ಸುದಿ ಅವ್ರನ್ನ ನೀವು ಬಾಲಲ್ಲಿ ಪುಷ್ ಮಾಡ್ತೀರಾ, ಅದು ಎಷ್ಟು ಟ್ರೋಲ್ ಆಗಿದೆ, ಎಷ್ಟು ಇದಾಗಿದೆ, ಮೀಮ್ಸ್ ಆಗಿದೆ ಅಂದರೆ ಅದನ್ನು ಬೇರೆ ಇರುತ್ತೆಲ್ಲ ಪೊಲಿಟಿಕಲಿ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಎಲ್ಲ ಮಿಟಿ ನೀವು ಒಂದ್ಸಲಿ ಪುಷ್ ಮಾಡಿದ್ರೆ ಅವ್ರು ಆಚೆನೇ ಹೋಗಿ ಬಿದ್ದುಬಿಡ್ತಾರೆ ಕಾಕ್ರೋಚ್ ಸುದಿ. ಹೌದು, ಅದಂತೂ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಸರ್. ನೋಡ್ಬೇಕು, ಅವೆಲ್ಲ ಯಾವುದು ನೋಡಿಲ್ಲ ನಾನು, ಇನ್ನು ನೋಡೋಷ್ಟು ಟೈಮ್ ಸಿಕ್ಕಿಲ್ಲ ಸರ್. ಸರ್, ರಘು ಸರು ಒಂದು ರೀತಿ ಮಗು ಅಂತಲೇ ಫೇಮಸ್ ಆಗಿದ್ದು ಇಡೀ ಬಿಗ್ ಬಾಸ್ ಸೀಸನಲ್ಲಿ. ಈಗ ಬಿಗ್ ಬಾಸ್ ಸೀಸನ್ ಟಾಪ್ 4ಗೆ ಬಂದ್ರಿ, ರನ್ನರ್ ಅಪ್ ಆಗಿದ್ದೀರಾ. ನಂಬರ್ 1 ಆಗಿ ಗೆದ್ದಿರೋ ಗಿಲ್ಲಿ ಅವ್ರಿಗೆ ನಿಮ್ಗೆ ಅಷ್ಟು ಖುಷಿ ಇದೆ ಸರ್? ಗಿಲ್ಲಿ ಗೆದ್ದಿದ್ದು ತುಂಬ ಖುಷಿ ಇದೆ. ನಾನು ಸ್ಟೇಜಲ್ಲಿ ಅದನ್ನೇ ಹೇಳಿದೆ, ಅವರೇ ಗೆಲ್ಲಬೇಕು, ಅವನೇ ಗೆಲ್ಲೋದು ಅಂತಲೇ ಹೇಳಿದೆ. ವೆರಿ ಹ್ಯಾಪಿ. ಹಾಂ ಸರ್. ರಘು ಸರ್, ನಿಮ್ಮ ಲೈಫ್ ಏನೇನು ಮಾಡಿದ್ರಿ ಅಂತಲೂ ಬಿಗ್ ಬಾಸ್ ಮನೇಲಿ ಹೇಳಿದ್ರಿ. ನಾನೊಂದು ಕೇಳೋದಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕಾಲು ಫ್ರ್ಯಾಕ್ಚರ್ ಆಗಿದ್ದು ಒಂದು ಟೈಮನ್ನು ನೀವು ನೆನ್ಪು ಮಾಡ್ಕೋತೀರಾ? ಆ್ಯಕ್ಚುಲಿ ಏನಾಯಿತು ಸರ್? ಏನಿಲ್ಲ, ಆ್ಯಕ್ಚುಲಿ ಇನ್ನೊಂದು 10 days ಇತ್ತು, ರಷ್ಯಾಗೆ ಹೋಗ್ಬೇಕಾಯ್ತು. ಟಿಕೆಟ್ಸ್ ಎಲ್ಲ ಬುಕ್ ಆಗಿತ್ತು. ವರ್ಲ್ಡ್ ಕಪ್ ಅದು 5ನೇ ವರ್ಷ. ಅಂದರೆ ಅಲ್ಲಿ ಅದು ಮುಂಚೆ 4 ವರ್ಷನೂ ಗೋಲ್ಡ್ ಮೆಡಲ್ ವಿನ್ ಆಗಿದ್ದೆ ನಾನು. ಆ್ಯಂಡ್ ಆ ವರ್ಷ 400 kg ಸ್ಕ್ವಾಟ್ ಮಾಡಬೇಕು ಅಂತ ಪ್ಲ್ಯಾನ್ ಇತ್ತು. ನಾನು ಇಂಡಿಯಾದಲ್ಲಿ 360 kg ಆಲ್ರೆಡಿ ಸ್ಕ್ವಾಟ್ ಮಾಡಿದ್ದೀನಿ, ಹೈಯೆಸ್ಟ್. ಇಲ್ಲಿವರೆಗೂ ರಾ ಸ್ಕ್ವಾಟ್ ಯಾರೂ ಮಾಡಿಲ್ಲ ನನ್ನ ರೆಕಾರ್ಡ್. 400 kg ಎತ್ತಿದ್ದಿದ್ರೆ ಇಂಡಿಯಾಗೆ ಫಸ್ಟ್ ಟೈಮ್ ಒಬ್ಬ 400 kg ಸ್ಕ್ವಾಟ್ ಮಾಡಿ ರೆಕಾರ್ಡ್ ಮಾಡಿದ್ದಾನೆ ಅನ್ನೋ ಒಂದಿತ್ತು. ಅವತ್ತು ಲಾಸ್ಟ್ ಡೇ 430 kg ಹಾಕೊಂಡಿದ್ದೆ ಶೋಲ್ಡರ್ ಮೇಲೆ. ಬಿತ್ತು, ಇಡೀ ನನ್ನ ತೊಡೆ ಫುಲ್ ಬರೋ ಕ್ವಾಡೆಲ್ಲ ಹರಿದೋಗ್ಬಿಡ್ತು, ಫುಲ್ ಕಂಪ್ಲೀಟ್. ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ರು. ಒಂದು 6 ತಿಂಗಳು ಹಂಗೆ ಮಲ್ಕೊಂಡಿದ್ದೆ. ಅದಾದಮೇಲೆ ಡಾಕ್ಟರ್ ಹೇಳಿದ್ರು, ನೀನು ಯಾವತ್ತಾರು ಮತ್ತೆ ಹೋಗಿ ಎಕ್ಸಸೈಸ್ ಮಾಡಿದ್ರೆ ನೀನು ವೀಲ್ ಚೇರಲ್ಲಿ ಕೂತ್ಕೋಬೇಕು ಲೈಫ್ ಲಾಂಗ್ ಅಂತ. ಸೊ ಒಂದು ಎಮೋಷ್ನಲ್ ಮೂಮೆಂಟು. ಬಟ್ ಮತ್ತೆ ನಾನು ಜಿಮ್ಮಿಗೆ ಬಂದು ಮತ್ತೆ ಫಸ್ಟಿಂದ ಖಾಲಿ ಬಾರಿಂದ ಮಾಡಿ ಮತ್ತೆ ಟ್ರೈನ್ ಮಾಡಿ ಮತ್ತೆ ರಿಕವರ್ ಆದೆ. ಆ್ಯಂಡ್ ಅದಾದಮೇಲೆ ಮೂವೀಸ್ಗಂತ ಬಂದಿದ್ದೆ. ಅವತ್ತು ನಾನೇನಾದ್ರು ಮನೇಲಿ ಕೂತ್ಕೊಂಡು ಅಯ್ಯೋ ಆಗೋಯ್ತಪ್ಪ ಇವತ್ತು ನನ್ನ ಲೈಫ್ ಒಂದಿದೆ, ಇವತ್ತು ನಾನು ವೀಲ್ ಚೇರಲ್ಲಿ ಇರ್ತಾಯಿದ್ದೆ. ಬಟ್ ಅವತ್ತು ನಾನೇ ಸೆಲ್ಫ್ ಮೋಟಿವೇಟ್ ತೊಗೊಂಡು ನಾನು ಮೇಲೆ ಬಂದೇ ಬರ್ತೀನಿ ಅಂತ ಜಿಮ್ಮಿಗೆ ಬಂದು ಮತ್ತೆ ರಿಕವರ್ ಆಗಿದ್ದೆ ನನ್ನದೊಂದು ಪ್ಲಸ್ ಪಾಯಿಂಟ್, ಹೈಲೈಟ್ ಆಫ್ ಮೈ ಲೈಫ್. ಇಲ್ಲಾಂದರೆ ಅಲ್ಲೇ ಮುಳುಗೋಗ್ಬಿಡ್ತಿದ್ದೆ ನಾನು. ಎಸ್ ಸರ್. ರಘು ಸರ್, ಇಡೀ ಬಿಗ್ ಬಾಸ್ ಸೀಸನಲ್ಲಿ ನೀವು ಇದ್ದಷ್ಟು ದಿನ ಜನರಿಗೆ ಎಂಟರ್ಟೈನ್ ಮಾಡಿದ್ದೀರಾ. ತುಂಬ ನಿಮ್ಮನ್ನ ಆಟಗಳನ್ನ ನೋಡಿ ಎಲ್ಲರೂ ಖುಷಿ ಪಟ್ಟಿದ್ದಾರೆ ಸರ್. ಸಂಯುಕ್ತ ಕರ್ನಾಟಕ ಡಿಜಿಟಲ್ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು ಸರ್. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.